ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಮನ್ಯಾಗ ಪಾಲಕ್ ರೈಸ್ ಪ್ಲ್ಯಾನಿಂಗ್ ಇತ್ತು, ಅದು ನಿಮ್ಮ ಜೊತೆನೂ ಶೇರ್ ಮಾಡ್ಬೇಕಂತ ವಿಡಿಯೋ ಮಾಡೀನಿ. ಮೊದಲು ಒಂದು ಕಟ್ ಪಾಲಕ್ ತೊಗೊಂಡು ಅದನ್ನು ಸ್ವಚ್ಛ ಮಾಡ್ಕೊಂಡು 2 ನಿಮಿಷ ಬಾಯ್ಲ್ ಮಾಡ್ಕೊಂಡೇನಿ. ಆಮೇಲೆ ಅದನ್ನು ಪ್ಯೂರಿ ತಯಾರು ಮಾಡೋಕೆ ಅಲ್ಲ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ಮೊದಲು ಒಂದು ಕಡಾಯಿದೊಳಗೆ 2 ಚಮಚ ತುಪ್ಪ ಹಾಕ್ಕೊಂಡು ಆ ತುಪ್ಪ ಕಾದ್ಮ್ಯಾಗ ಅದ್ರೊಳಗೆ ಜೀರಿಗೆ, ಸಾಸಿವೆ, ಉದ್ದಿನ ಬೇಳೆ ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಹಿಂಗು ಹಾಕೋರಿ, ಅಂದ್ರೆ ರುಚಿ ಚಲೋ ಬರ್ತದೆ. ಇನ್ನಿದ್ರ ಖಡಾ ಮಸಾಲ ಹಾಕೋದು. ಖಡಾ ಮಸಾಲ ಅಂದ್ರೆ ಪಲಾವ್ ಎಲೆ, ಏಲಕ್ಕಿ, ಹಸಿರು ಏಲಕ್ಕಿ, ಸ್ಟಾರ್ ಪುಲ್ಲ ಮತ್ತು ದಾಲ್ಚಿನ್ನಿ ಹಾಕೋರಿ. ಇದೆಲ್ಲ ಫ್ರೈ ಆದ್ಮ್ಯಾಗ ಇದ್ರೊಳಗೆ ಉಳ್ಳಾಗಡ್ಡಿ ಒಂದು ಹಾಕೋರಿ. ಉಳ್ಳಾಗಡ್ಡಿನೂ ಚಲೋದಂಗೆ ಫ್ರೈ ಮಾಡ್ಕೊಳ್ಳೋದು. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊರಿ ಉಳ್ಳಾಗಡ್ಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬು ಮಾಡೋಕೆ ಹೇಳ್ರಿ. ಇನ್ನು ಉಳ್ಳಾಗಡ್ಡಿ ಫ್ರೈ ಆದ್ಮ್ಯಾಗ ಅದ್ರೊಳಗೆ ಒಂದು ಸ್ವಲ್ಪ ಗೋಡಂಬಿ ಹಾಕೋರಿ. ಗೋಡಂಬಿನೂ ಚಲೋದಂಗೆ ಫ್ರೈ ಮಾಡ್ಕೊಳ್ಳೋದು. ಗೋಡಂಬಿ ಹಾಕಿದ್ರೆ ಇದ್ರೊಳಗೆ ಒಂದು ರಿಚ್ ಫ್ಲೇವರ್ ಬರ್ತದೆ. ತಿನ್ನುವಾಗ ಒಂದೊಂದು ಬೈಟ್ ಬರ್ತದೆ, ಅದ್ರದ್ದು ರುಚಿ ಬೇರೆನೇ ಇರ್ತದೆ. ಇನ್ನು ಇದೆಲ್ಲ ಫ್ರೈ ಆದ್ಮ್ಯಾಗ ಇದ್ರೊಳಗೆ ಪೇಸ್ಟ್ ಮಾಡಿಟ್ಟಿದ್ದು ಪಾಲಕ್ ಪ್ಯೂರಿ ಹಾಕ್ಕೊಳ್ಳೋದು. ಇದ್ರೊಳಗೆ ಎಲ್ಲ ಮಸಾಲ ಹಾಕಿ ಇದನ್ನು ಮಾಡ್ಕೊಂಡೀನಿ. ಮಸಾಲ ಅಂದ್ರೆ ಹಸಿಮೆಣ್ಸಿನ್ಕಾಯಿ, ಅಲ್ಲ ಮತ್ತು ಬೆಳ್ಳುಳ್ಳಿ ಅಷ್ಟೇ ಹಾಕೀನಿ, ಬೇರೆ ಏನು ಹಾಕ್ಕೊಂಡಿಲ್ಲ. ಇದನ್ನ ಎಣ್ಣೆ ಬಿಡುತ್ತಾನ ಎಲ್ಲನೂ ಚಲೋದಂಗೆ ಫ್ರೈ ಮಾಡ್ಕೊರಿ. ಈಗ ಎಣ್ಣೆ ಬಿಟ್ಟದ. ಇನ್ನು ಇದ್ರೊಳಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋದು. ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ 1-2 ನಿಮಿಷ ಪ್ಲೇಟ್ ಮುಚ್ಚಿಡೋದು. ಎಲ್ಲನೂ ಒಂದು ಸ್ವಲ್ಪ ಬಾಯ್ಲ್ ಆಗಿ ಅದು ಎಣ್ಣೆ ಚಲೋದಂಗೆ ಬಿಡ್ಬೇಕು. ಈ ಪಾಲಕ್ ರೈಸ್ ಮಾಡೋಕೆ ನೀವು ಪಾಲಕ್ ಎಷ್ಟು ಚಲೋ ಬಾಯ್ಲ್ ಮಾಡ್ಕೋತೀರಿ ಎಣ್ಣೆ ಒಳಗೆ ಅಷ್ಟು ಚಲೋ ಆಗ್ತದೆ. ಇನ್ನು ಇದು ರೈಸ್ ಮಾಡೋಕೆ ದಾವತ್ ರೈಸ್ ತೊಗೊಂಡಿನಿ. ನೀವು ಯಾವುದೂ ರೈಸ್ ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋದು. ಅನ್ನ ಬಿಡಿ ಬಿಡಿ ಆಗಿದ್ರೆ ಚಲೋ ಬರ್ತದೆ. ನೋಡ್ರಿ, ನಾ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದು ಸರ್ವ್ ಮಾಡೋಕೆ ತಯಾರಾಗ್ತದೆ. ಇದ್ರ ಜೊತೆ ನೀವು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕ್ಕೊಂಡು ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ನೋದು ಮಸ್ತ್ ಬರ್ತದೆ. ಇಲ್ಲಂತಂದ್ರೆ ಕೊಬ್ಬರಿದು ತಿಳಿ ಚಟ್ನಿ ಮಾಡ್ಕೊಂಡ್ರೂ ನಡೀತದೆ. ತಿಳಿ ಚಟ್ನಿ ಅಂದ್ರೆ ತೆಳ್ಳಗಿರ್ತದಲ್ಲ ಅದು. ನನ್ನ ಪಾಲಕ್ ರೈಸ್ ರೆಡಿ ಆಗ್ಯದ ಮೊಸರು ಬಜ್ಜಿ ಜೊತೆ. ಒಂದು ಸರ್ತಿ ನೀವು ಟ್ರೈ ಮಾಡಿ ರುಚಿ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.